ಅಶ್ವಿನ್ ಶರ್ಮಾಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಆದರೆ ಈ ಹಾಡಿಗೆ ಗುರುಗಳೇ ಸ್ಯಾಕ್ಸೋಫೋನ್ ನುಡಿಸಿದಂಥ ನಮ್ಮ ರಾಜಾ ಸರ್ಗೆ ಮತ್ತೊಂದು ದೊಡ್ಡ ಚಪ್ಪಾಳೆ. ಅಶ್ವಿನ್ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ಹಾಡನ್ನ ಹಾಡಿದಕ್ಕೆ. ನಮಗೆಲ್ಲ ಈ ಹಾಡು ಕೇಳಿದ ತಕ್ಷಣ ಪ್ರೀತಿಸ್ಲೇಬೇಕು ಅನ್ನೋ ಥರ ಫೀಲ್ ಬರೋಂಥ ಹಾಡಿದು. ಪ್ರೀತಿಸೇ ಹಾಡು. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳೋಣ ಗುರುಗಳೇ. ಇದು ಕಾಂಪಿಟೇಷನ್ನೇ ಅಲ್ಲ, ಇದು ಒಂದು CD ಹಾಕ್ಕೊಂಡು ಹಾಡಿದ್ರೆ ಹೆಂಗಿರುತ್ತೆ ಆ ಥರ ಇತ್ತು. ಎಸ್ಪೆಷಲಿ ಸರ್ ಬಂದು ನುಡಿಸಿದ್ಮೇಲೆ ಕೆಲವು ಪರ್ಫಾರ್ಮೆನ್ಸಸ್ಸಲ್ಲಿ ಅಂದರೆ ಒರಿಜಿನಲ್ ಸೌಂಡ್ ಟ್ರ್ಯಾಕ್ಸ್, ಫಾರ್ ಎಕ್ಸಾಂಪಲ್ ಅರ್ಜುನ್ ಇರ್ಬೋದು, ಬೇರೆಯವರೆಲ್ಲ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆ ನಾವು ಹಾಡ್ತೀವಿ ಕೆಲವು ಸಲ. ಆ ಥರ ಇತ್ತು ಈ ಬ್ಯಾಕಿಂಗ್ ಎಲ್ರದ್ದು. ನಾಟ್ ಜಸ್ಟ್ ಸ್ಯಾಕ್ಸ್ ರಾಜಾ ಸರ್ ಈಸ್ ಐಸಿಂಗ್ ಆನ್ ದ ಕೇಕ್, ಬಟ್ ಎಲ್ಲ ಮ್ಯೂಸಿಷಿಯನ್ಸು ಕೂಡ ಅಮೇಝಿಂಗ್. ಆ್ಯಂಡ್ ಒಂದು ಜೋರಾದ ಚಪ್ಪಾಳೆ ಬಂದ್ಬಿಡ್ತು. ಚಪ್ಪಾಳೆ ತನ್ನ ನೆಚ್ಚಿನ ಸಹೋದರ, ತಮ್ಮನ ಸ್ಥಾನದಲ್ಲಿರುವಂಥ ಹೇಮಂತ್ ಅವ್ರಿಗೆ ಸಿಗಲಿ ಫಾರ್ ದಿಸ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ರೆಂಡರಿಂಗ್. ಅಶ್ವಿನ್, ಎವ್ರಿಥಿಂಗ್ ವಾಸ್ ಗುಡ್, ಬಟ್ ಆ ಸ್ಟಾರ್ಟಿಂಗಲ್ಲಿ ಆ ಉಸಿರು ತಗೋದಿದೆಯಲ್ಲ, ಅದು ನೀನು ರಿದಮಿಕ್ ಆಗಿ ತಗೊಂಡೆ. ಅದು ಹಾಗಲ್ಲದೆ ಅದು ಹಂಗಲ್ಲ, ಅದು ಪ್ರೀಚೆ ಅದು ಹಂಗೆ ಬರಬೇಕು. ಸಿಂಗಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಸರ್ ನುಡಿಸಿದ ಮೇಲಂತೂ ಅದೊಂಥರ ಎಲ್ಲೋ ಒಂದು CD ಕೇಳ್ದಂಗೆ ಇತ್ತು. ಆ್ಯಕ್ಚುಲಿ ವೆರಿ ನೈಸ್ ರೆಂಡರಿಂಗ್. ಇಂದ್ರ ಇದಾನಲ್ಲ, ಅವನು ತಾಳದಲ್ಲಿ ಉಸಿರಾಡ್ತಾನೆ. ಉಪೇಂದ್ರ ಉಸಿರನ್ನ ತಾಳದಲ್ಲಿ ಆಡ್ತಾನೆ. ಸಿಂಗಿಂಗ್ ವಾಸ್ ಬ್ಯೂಟಿಫುಲ್, ಎಕ್ಸಲೆಂಟ್. ನಿಂದೆ ಕೆಲವೊಂದು ಇಂಪ್ರೊವೈಸೇಷನ್ಸ್ ಎಲ್ಲ ಇತ್ತು. ಬಹುಶಃ ಹೇಮಂತ್ ಕೇಳಿದ್ರೆ ಅವನು ಖುಷಿ ಪಡ್ತಾನೆ. ಸೊ ಹಾಗಾಗಿ ಎಕ್ಸಲೆಂಟ್, ವೆರಿ ಗುಡ್ ಬಿಗಿನಿಂಗ್ ಟು ದಿಸ್ ವಂಡರ್ಫುಲ್ ಎಪಿಸೋಡ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಅರ್ಜುನ್ ಸರ್. ಇವತ್ತಿನ ಈ ಶೋ ಹೆಂಗೆ ಅನ್ನಿಸ್ತಿದೆ ಅಂದರೆ, ಇಲ್ಲಿಂದ ನೋಡಬೇಕಾದ್ರೆ ಒಂದು ಮ್ಯೂಸಿಕ್ಕಿನ ಡಿಕ್ಷನರಿಯೇ ಒಂದು ಪ್ರೋಗ್ರಾಮ್ ಆಗಿ TV ನಲ್ಲಿ ಟೆಲಿಕಾಸ್ಟ್ ಆಗೋ ಥರ ಇದೆ. ಯಾಕಂದರೆ ಇದರಲ್ಲಿ ಮ್ಯೂಸಿಕ್ ಕಲಿತೀರಾ, ಪ್ರೋಗ್ರಾಮ್ ನೋಡಿ ಕಲ್ತ್ಕೊಳ್ಳಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ತಿಳ್ಕೊಬೇಕಾ, ಪ್ರೋಗ್ರಾಮ್ ನೋಡಿ ಕಲ್ತ್ಕೊಳ್ಳಿ. ಜೀವನ ಹೆಂಗೆ ನಡೆಸ್ಬೇಕು, ಮಹಾಗುರುಗಳು ಮಾತಾಡಿದ ಮಾತುಗಳು ಕೇಳಿದ್ರೆ ಸಾಕು. ಮಹಾಗುರುಗಳು ಸಿಂಹ ಇದ್ದಂಗೆ, ಬಟ್ ಏನಂದರೆ ಅವ್ರಿಗೆ ಸಿಂಹಾಸನದ ಮೇಲೆ ಆಸೆ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಸಿಂಹ ಎಲ್ಲಿ ಕೂತ್ಕೊಂಡ್ರು ಸಿಂಹಾಸನನೇ. ಸಿಂಹ ಎಲ್ಲಿ ನಿಂತ್ಕೊಂಡ್ರು ಅದು ಆಸ್ಥಾನ. ಜನ್ಯ ಬಿಕಮ್ ಜನ್ಯ ರಾಗ. ಆ್ಯಂಡ್ ರಾಜಾ ಸರ್ ನುಡಿಸಿದ್ದು ನಮಗೆ ಅಣ್ಣ ಹೇಳ್ದಂಗೆ ಕ್ಯಾಸೆಟ್ ಇವಾಗ ಪ್ಲೇ ಮಾಡ್ದಂಗಿತ್ತು CD. ಬಟ್ ಏನಂದರೆ ಇದು ಬಂದು ಒಂದು 15-20 ವರ್ಷ ಆದರೂ ಆಗಿದೆ ನನಗೆ ಗೊತ್ತಿರೋಂಗೆ. ಬಟ್ ದ ಟೋನ್ ವಾಟ್ ಈ ಪ್ಲೇಡ್, ಆ ಬ್ರೀದಿಂಗ್, ಆ ಡೈನಾಮಿಕ್ಸ್ ಎಲ್ಲ ಹಾಗೆ ಇದೆ ಅಂದರೆ ಅದು ನಿಜವಾಗ್ಲೂ ಒಬ್ಬ ಜೀನಿಯಸ್ ಮ್ಯೂಸಿಷಿಯನ್ ಕೈಯಲ್ಲಿ ಮಾತ್ರ ಸಾಧ್ಯ. ಹಾಡಿಗೆ ವಯಸ್ಸಾಗಿದೆ, ಬಟ್ ನಿಮ್ಮ ಪ್ಲೇಯಿಂಗ್ಗೆ, ನಿಮ್ಮ ಮ್ಯೂಸಿಕ್ಗೆ ವಯಸ್ಸಾಗಲ್ಲ, ಆಗೋದೂ ಇಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್. ಅಶ್ವಿನ್, ಯು ಆರ್ ಅ ಮ್ಯೂಸಿಷಿಯನ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಎನರ್ಜಿ ಭಾಳ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾನು ಹಾಡು ಮಾಡುವಾಗ ಯೂಶ್ವಲ್ ಆಗಿ ಏನು ಮಾಡ್ತೀವಿ, ಸಿಂಗರ್ಗಳು ಇಂಪ್ರೂವ್ ಮಾಡೋಕ್ಕೆ ಆಗಬಾರ್ದು ಆ ಥರ ನೀವೆಲ್ಲ ಹಾಗೆಲ್ಲ ನಾವೆಲ್ಲ ಡಿಸೈನ್ ಮಾಡಿ ಇಲ್ಲಿ ಈ ಸಂಗತಿ, ಇಲ್ಲಿ ಈ ಗಮಕ ಎಲ್ಲ ಫಿಟ್ ಮಾಡ್ಬಿಡ್ತೀವಿ. ಅವ್ರು ಬಂದು ಜಾಗ ಎಲ್ಲಿದೆ ಅಂತ ಹುಡುಕ್ಬೇಕು. ಅಷ್ಟು ಜಾಮ್ ಪ್ಯಾಕ್ ಮಾಡಿದ್ದೀನಿ ಹಾಡನ್ನ. ಇದ್ರಲ್ಲಿ ಅವನೊಂದು ಔಟ್ ಸ್ವಿಂಗ್ ಹೋಗ್ಬಿಟ್ಟು ಬಂದು ಹಾಡ್ತಾರೆ. ಅದು ಉಪೇಂದ್ರನೇ ಮಾಡಕ್ಕೆ ಸಾಧ್ಯ. ಇವನ ಆಯ್ಕೆನೇ ಅದ್ಭುತ. ಈ ಶೋಗೆ ಇವನನ್ನು ಆಯ್ಕೆ ಮಾಡಿದ್ವಲ್ಲ, ಅದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟು. ಆಲ್ ದಿ ವೆರಿ ಬೆಸ್ಟ್ ರಾಜಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮಾಗರಳೆ, ಈ ಹಾಡಿನ ಕಂಪೋಸಿಷನ್ ಹೆಂಗಾಯ್ತು, ಅದ್ರ ಬಗ್ಗೆ ಇದರಲ್ಲಿ ಒಂದು ನನ್ನ ಆತನ ಸ್ನೇಹದ ಒಳ್ಳೆ ಮಾತಿದೆ. ಸೊ ಈ ಟ್ಯೂನ್ ಮಾಡಿದೆ, ರೆಕಾರ್ಡಿಂಗ್ ಆಯಿತು. ಆಗ ರಾಜಾ ನನ್ನ ಜೊತೆಲಿ ಕೆಲಸ ಮಾಡ್ತಿರಲಿಲ್ಲ, ಬೇರೆ ಅರೇಂಜರ್ ಇದ್ರು, ಜೈಶೇಖರ್ ಅವರು ಎಲ್ಲ ಕುತ್ಕೊಂಡು ಸಾಂಗ್ ಕೆಲಸ ಮಾಡಿದ್ವಿ. ರಾಜನ ಸ್ಯಾಕ್ಸ್ ಬಿಟ್ಸ್ ಎಲ್ಲ ಬರೆದೆ ನಾನು. ಆ ಥರ ಎಲ್ಲ ಬರೆದಿದ್ವಿ. ಸಾಂಗ್ ಎಲ್ಲ ರೆಕಾರ್ಡ್ ಆಯಿತು. ರಾಜಾ ಸರ್ನ ಕರೆದ್ವಿ, ಮದ್ರಾಸಿಂದ ಬಂದು ಕೂತ್ಕೊಂಡಿದ್ರು. ಸಾಮಾನ್ಯವಾಗಿ 300 ಚಿತ್ರಗಳ ಕೆಲಸ ಮಾಡಿದ ಒಬ್ಬ ಟೆಕ್ನಿಷಿಯನ್. ಈಗ ನಾನಿಲ್ಲದೆ ಹೇಗಿರ್ಬೋದು ಹಾಡು ಅವ್ರದ್ದು ಅಂತ ಯೋಚನೆ ಇರುತ್ತಲ್ವಾ. ಕೂತ್ಕೊಂಡು ಕೇಳಿದ್ರು, ಹಾಡು ಕೇಳುತ್ತೆ, ಸೌಂಡಿಂಗ್ ಇದೇ ಥರ ಇತ್ತು. ಏನ ರಜಾ ಅಂದೆ, ನಾವಿದ್ರೇ ಎಲ್ಲ ನಡೆಯುತ್ತೆ ಅಂತ ನಾವು ತಿಳ್ಕೊತೀವಲ್ಲ, ಅದು ಬಹಳ ತಪ್ಪು. ನಾವಿಲ್ದಿದ್ರು ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಅಂತ
ಒಳ್ಳೇದು ಎಲ್ಲಿದ್ರು ಗುರ್ಸೋದೇ ರಾಜನ ಮುಖ್ಯ ಲಕ್ಷಣ. ಅದು ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ನೀನು ಎಷ್ಟು ಬಾಯಿ ಬಿಡ್ಕೊಂಡ್ರು ಅದನ್ನ ಒಪ್ಕೊಳ್ಳಲ್ಲ. ಸೊ ಆಮೇಲೆ ಈ ಹಾಡನ್ನು ಅವ್ರು ನುಡಿಸಿದ್ರು. ನುಡಿಸಿದ ಮೇಲೆ ಅದನ್ನು